ಉತ್ತರ ಕರ್ನಾಟಕದ ಹೆಮ್ಮೆಯ ರೈತಾಪಿ ವರ್ಗದ ವರ್ಷದ ಮೊಟ್ಟಮೊದಲ ಸಾಂಪ್ರದಾಯಿಕ ಮಣ್ಣಿನ ಹಬ್ಬವಾದ ಕಾರಹುಣ್ಣಿಮೆಯ ಸಡಗರ ಸಂಭ್ರಮ ಸೋಮವಾರ ಮುದ್ದೇಬಿಹಾಳ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮನೆ ಮಾಡಿತ್ತು. ಮುಂಗಾರು ಮಳೆಯ ಆರಂಭದ ಬೆನ್ನಲ್ಲೇ ಕೃಷಿ ಚಟುವಟಿಕೆಗಳಿಗೆ ಚಾಲನೆ ನೀಡುವ ಮುನ್ನ ತಮಗೆ ಬೆನ್ನೆಲುಬಾಗಿ ನಿಲ್ಲುವ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಈ ಹಬ್ಬವು ಸನಾತನ ಸಂಪ್ರದಾಯದಂತೆ ಅತ್ಯಂತ ಸಡಗರದಿಂದ ಜರುಗಿತು. ಗೌಡರ ಮನೆತನದಿಂದ ಸಾಂಪ್ರದಾಯಿಕ ಪೂಜೆ ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಂತೆ ಪಟ್ಟಣದ ಹಿರಿಯ ಗೌಡರ ಮನೆತನವಾದ ರಾಯನಗೌಡರ ಪರಿವಾರದಿಂದ ಕಾರುಹುಣ್ಣಿಮೆಯ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಸನಗೌಡ ರಾಯನಗೌಡ ಪಾಟೀಲ ಪರಿವಾರದ ಹಿರಿಯ ಸುಪುತ್ರ ವಿಶ್ವನಾಥಗೌಡ ಬಸನಗೌಡ ಪಾಟೀಲ ಪುಟ್ಟುಗೌಡ ಅವರು ಸಾಯಂಕಾಲ ಎತ್ತುಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿದರು. ಅಂತೆಯೇ ಸಾಂಪ್ರದಾಯಿಕ ಪರಿವಾರದ ಪ್ರಮುಖರಾದ ಮುತ್ತು, ಸಿದ್ದಪ್ಪ ನಾಯ್ಕೋಡಿ, ಸಂತೋಷ ನಾಯ್ಕೋಡಿ, ಸಂಗಮೇಶ ವಾಲಿಕಾರ ಹಾಗೂ ಬಾಪುಗೌಡ ಪಾಟೀಲ ಮನೆತನದವರು ಸಹ ತಮ್ಮ ಮನೆತನದ ಹಸು ಹಾಗೂ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಮಿಸಿದರು. ಹಳೆಯ ತಹಶೀಲ್ದಾರ್ ಕಚೇರಿಯಲ್ಲಿ ಊರಿನ ದೈವದಿಂದ ಪೂಜೆ. ಪರಂಪರಾಗತವಾಗಿ ಬಂದ ಸಂಪ್ರದಾಯದಂತೆ ಈ 5 ಪರಿವಾರಗಳಿಂದ ಅಲಂಕೃತಗೊಂಡು ಬಂದ ಎತ್ತುಗಳನ್ನು ಪಟ್ಟಣದ ಹಳೆಯ ತಹಶೀಲ್ದಾರ್ ಕಚೇರಿಯ ಆವರಣಕ್ಕೆ ತರಲಾಯಿತು. ಅಲ್ಲಿ ಊರಿನ ದೈವದ ಸಮ್ಮುಖದಲ್ಲಿ ಎತ್ತುಗಳಿಗೆ ಬಾಸಿಂಗ್ ಕಟ್ಟಿ ವಿಭೂತಿ ಕುಂಕುಮ ಹಚ್ಚಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಅಲ್ಲಿಂದ ಮಂಗಳವಾದ್ಯಗಳ ವೈಭವದ ಮೆರವಣಿಗೆಯೊಂದಿಗೆ ಪಟ್ಟಣದ ಪುರಾತನ ಕಿಲ್ಲಾಗಲ್ಲಿಗೆ ಹಳೆಯ ಊರು ಕರೆತರಲಾಯಿತು. ಅಲ್ಲಿಯೂ ಸಹ ಪೂಜೆ ಸಲ್ಲಿಸಲಾಯಿತು. ಕಿಲ್ಲಾಗಲ್ಲಿಯ ಅಗಸಿಯಲ್ಲಿ ಹರಿದ ಕರಿ ಬಿಳಿ ಎತ್ತು ಪ್ರಥಮ. ಕಿಲ್ಲಾಗಲ್ಲಿಯ ಅಗಸಿಯಲ್ಲಿ ನೆರೆದಿದ್ದ ಸಾವಿರಾರು ಸಾರ್ವಜನಿಕರು ಹಾಗೂ ರೈತರ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ಕರಿ ಹರಿಯುವ ಅಂದರೆ ಎತ್ತುಗಳನ್ನು ಓಡಿಸುವ ಸ್ಪರ್ಧೆ ಜರುಗಿತು. ಕಿಲ್ಲಾಗಲ್ಲಿಯ ಅಗಸಿ ಕರಿಯನ್ನು ಉಮೇಶಗೌಡ ರಾಯಗುಂಡ ಪಾಟೀಲ ಹರಿದರು. ಈ ಬಾರಿ ನಡೆದ ಕರಿ ಹರಿಯುವ ಸ್ಪರ್ಧೆಯಲ್ಲಿ ಬಿಳಿ ಎತ್ತು ಮೊದಲು ಬಂದ ಕಾರಣ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬಿಳಿ ಜೋಳ ಹಾಗೂ ಹತ್ತಿ ಬೆಳೆಗಳು ಅತ್ಯಂತ ಉತ್ತಮವಾಗಿ ಬರಲಿವೆ ಎಂದು ಊರಿನ ಹಿರಿಯರು ಮತ್ತು ಗಣ್ಯ ರೈತರು ಹರ್ಷದಿಂದ ಭವಿಷ್ಯ ನುಡಿದರು.
ಕರಿ ಹರಿದ ನಂತರ ಊರಿನ ಪುರಾತನ ಕೊಳ್ಳದ ರಂಗ ಹನುಮಾನ್ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಕಾರಹುಣ್ಣಿಮೆ ಕರಿಹಬ್ಬದ ಸಂಭ್ರಮಕ್ಕೆ ಅಧಿಕೃತವಾಗಿ ತೆರೆ ಎಳೆಯಲಾಯಿತು. ಯಂತ್ರೋಪಕರಣಗಳ ಅಬ್ಬರಕ್ಕೆ ಮಾಯವಾಗುತ್ತಿರುವ ಜಾನುವಾರುಗಳು, ರೈತರ ಕಳಕಳಿ. ಹಬ್ಬದ ಅಂಗವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಮುಖರಾದ ಸಂತೋಷ್ ನಾಯ್ಕೋಡಿ, ಮುತ್ತು ನಾಯ್ಕೋಡಿ ಹಾಗೂ ಬಸಪ್ಪ ಮೇಲಿನಮನಿ, ರೈತರ ಜೀವನಾಡಿಯಾದ ಕಾರಹುಣ್ಣಿಮೆ ಹಬ್ಬವನ್ನು ಪ್ರತಿ ವರ್ಷ ಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ಆದರೆ ಇಂದು ಕೃಷಿಯಲ್ಲಿ ಟ್ರ್ಯಾಕ್ಟರ್ ಹಾಗೂ ಆಧುನಿಕ ಯಂತ್ರೋಪಕರಣಗಳ ಬಳಕೆ ಹೆಚ್ಚಾಗಿರುವುದರಿಂದ ಹಬ್ಬಕ್ಕೆ ಕರಿಹರಿಯಲು ಎತ್ತುಗಳೇ ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತು, ಆಕಳು, ಎತ್ತಿನ ಬಂಡಿಗಳು ಕಣ್ಣಮರೆಯಾಗುತ್ತಿದ್ದು, ಸಾವಯವ ಕೃಷಿ ಪದ್ಧತಿಯು ನಶಿಸುತ್ತಿರುವುದು ವಿಷಾದನೀಯ ಎಂದು ಕಳಕಳಿ ವ್ಯಕ್ತಪಡಿಸಿದರು. ಕಾರಹುಣ್ಣಿಮೆ ನಿಮಿತ್ತವಾಗಿ ಎಲ್ಲ ನಮ್ಮ ಊರಿನ ಹಿರಿಯರಾದಂಥ ಲಾಲ್ಸಾ ಅವರು, ನಾಯ್ಕೋಡರು, ರಾಯನಗೌಡರು, ಎಲ್ಲ ಪೈಲ್ವಾನ್ ಅವರು ಎಲ್ಲರೂ ಕೂಡಿ ಒಂದು ನಿನ್ನೆಯಿಂದ ಎಲ್ಲರೂ ಓಡಾಡಿಕೊಂಡು ಒಂದು ಎತ್ತು ಸಿಗ್ತಾ ಇಲ್ಲ. ಮುದ್ದೇಬಾಳದಲ್ಲಿ ಪ್ರತಿ ಎತ್ತುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದಾರೆ. ಆದ ಕಾರಣ ಎತ್ತಿನ ಸಮಸ್ಯೆ ಬಹಳ ಇರೋದ್ರಿಂದ ಕೆಂದೆತ್ತುಗಳು ಎಲ್ಲಿ ಸಿಗ್ತಾ ಇಲ್ಲ. ಆದ್ರೂ ಅದಕ್ಕೊಂದು ಬಣ್ಣಗಳನ್ನು ಹಚ್ಚಿ ಕೆಂದೆತ್ತು ಅಂತ ಮುಂದೆ ಮಾಡಿ, ಕೆಂದು ಬಿಳಿ ಕರಿ ಎತ್ತು ಈ ರೀತಿ ಮುಂದೆ ಮಾಡಿಸಿದ್ದ ಕಾರಹುಣ್ಣಿಮೆ ನಿಮಿತ್ತ ಹಾಗೂ ಎಲ್ಲರೂ ಪೊಲೀಸ್ ಇಲಾಖೆಯವರು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದು ತುಂಬಾ ರೀತಿಯ ಸಹಕಾರ ಮಾಡಿದ್ದಾರೆ. ಹಾಗೂ ಎಲ್ಲರಿಗೆ ಕಾರಹುಣ್ಣಿಮೆ ಹಬ್ಬದ ಈ ವರ್ಷ ಶುಭಾಶಯಗಳು. ಕಾರುಣ್ಯ ಹಬ್ಬದ ಶುಭಾಶಯಗಳು. ಈ ವರ್ಷವೂ ಕೂಡ ಮುದ್ದೇಬೇಳ ನಗರದಲ್ಲಿ ಕಾರುಣ್ಯವನ್ನು ಆಚರಣೆ ಮಾಡಲಾಯಿತು. ಪ್ರತಿ ವರ್ಷ ರಾಯನಗೌಡ ಮನೆತನ, ಹಿಂದಕ್ಕೆ ರಾಯನಗೌಡ ಮುತ್ಯಾರ ಅಂತಿದ್ರು, ಅವರು ಹಿಂದಕ್ಕೆ ಯಮುನಾ ಪುತ್ಯಾರು, ವಾಲಿಕಾರ್ ಕಲ್ಲಪ್ಪ ಅವರು, ಇವೆಲ್ಲ ಒಂದು ಸಹ ಕುಟುಂಬದಿಂದ ಮೊದಲಿಂತರೂ ಮಾಡ್ಕೊಂತ ಬಂದಿದ್ದು ಇದು ಸಂಪ್ರದಾಯ. ಈಗ ಕಾರುಣ್ಯ ಅಂತಂದ್ರೆ ಎತ್ತುಗಳ ಶೃಂಗಾರ ಮಾಡಿ ತೊಂಬಂದು ಎಲ್ಲ ಅಲಂಕೃತ ಮಾಡಿ ಇದು ಮಾಡ್ತಿದ್ರು. ಈಗ ಟ್ರ್ಯಾಕ್ಟರ್ ಶೃಂಗಾರ ನಡೆದ್ಬಿಟ್ಟೈತಿ. ಈಗ ಟ್ರ್ಯಾಕ್ಟರ್ ಶೃಂಗಾರ ನಡೆದೈತಿ. ಸಗಣಿ ಸದಕ್ಕೆ ಮಾರುವಂತ ಸಂಪ್ರದಾಯ ನಡೆದ್ಬಿಟ್ಟೈತಿ. ಅದಕ್ಕೆ ದಯವಿಟ್ಟು ಇದೊಂದು ನಾವು ಸಣ್ಣವರಾಗಿ ನಾವೇನು ಹೇಳ್ಬೇಕಾಗಿತ್ತಂದ್ರ ಎತ್ತುಗಳ ಕಾಪಾಡ್ಕೊಳ್ರಿ. ರೈತರ ಹಬ್ಬವನ್ನು ಇನ್ನೂ ವಿಜೃಂಭಣೆ ಮಾಡೋಮು ಮತ್ತು ಸಾವಯವ ಕೃಷಿ ಬೆಳೆಯಕ್ಕೆ ಒಂದು ರೈತ ಗೊಬ್ಬರ ಗಿಬ್ಬರ ಅನುಕೂಲ ಆಗುತ್ತೆ. ಹಿರಿಯರ ಮಾಡಿದಂತ ಮಾರ್ಗದರ್ಶನ ಪುಟ್ಟುಗೌಡ್ರು ಮತ್ತು ಉಮೇಶ್ ಗೌಡ್ರು ಮತ್ತು ಹೇಳ್ತೀನಿ ನಮ್ಮ ಸಹೋದರ ಸಂತೋಷ್ ನಾಯ್ಕೋಡಿ, ಆತರ ಲಾಲ್ ಸಾಬ್ ನಾಯ್ಕೋಡಿ, ಆನಂತರ ಇವರು ಸಂಗು ವಾಲಿಕಾರ ಇವರೆಲ್ಲರೂ ಕೂಡಿ ಅವರು ವಂಶಸ್ಥರು ಕೂಡ ರಾಯನಗೌಡರ ನೇತೃತ್ವ ಸಂತೋಷ್ ಅವರು ಆಚರಣೆ ಮಾಡಲ. ಈಗ ಈ ವರ್ಷವು ಆನಂತರ ಮೇಳ ತಾಳ ಅವ್ರದ್ದು ಎಲ್ಲ ಚಾಲ್ದ್ ಐತಿ. ಆನಂತರ ಈ ಮಿಶಿ ಹನುಮಂತ್ ಅಂತೇವಿ, ಅವ್ರಿಗೆ ಅವರಾದ್ರೂ ಕೂಡ ಈಗ ಕರಿಯರು ಸಾಂಪ್ರದಾಯಿಕವಾಗಿ ಇನ್ನೊಂದು ಮ್ಯಾಗ ನಿಂತು ಎಲ್ಲ ಶ್ರಮ ಪಟ್ಟು ಪ್ರತಿ ವರ್ಷದಂತೂ ಮಾಡ್ತಾರ. ಯಾರು ಕರಿ ಕಟ್ಟೋದು ಅವರೇ ಮಾಡ್ತಾರೆ. ಇವರು ಹಿರಿಯ ಸಮ್ಮುಖದಾಗ ಇವರು ವಯಸ್ಸಾದ್ರು ಇವ್ರು ನಮ್ಮ ಮಾರ್ಗದರ್ಶಕರು. ಸಣ್ಣ ಹುಡುಗರತ್ಲೆ ಓಡಾಡಿ ಎಲ್ಲ ಪ್ರತಿಯೊಂದಕ್ಕೂ ನಮ್ಮನ್ನ ಮುಂದ್ ಹಾಸ್ತಾರ್ರಿ. ಮುತ್ಯಾರ ಹಿಂಗಿದ್ರು ಕರಿ ಹರಿದಿವ್ರಿ. ಗೌಡ್ರು ನಾವು ಕೂಡಿ ಎಲ್ಲಾರು ಕೂಡಿ ಎಲ್ಲಾ ಇದು ಮಾಡಿವ್ರಿ. ಬೆಳೆ ಎತ್ತ ಮುಂದ್ ಬಂದಾರ್ರಿ. ಇಷ್ಟೇ ಮುಂದ ಈಗ ಜ್ವಾಳ, ಕಡ್ಲಿರಿ, ಕುಸಿಬಿ, ಹತ್ತಿ, 4 ಬೆಳೆ ಬೆಳಿತಾರ. ಮಳಿನೇ ಇಲ್ರಿ, ಮಳಿನೇ ಆಗೋಲ್ರಿ. ದೊಡ್ಡ ತ್ರಾಸ ಐತ್ರಿ. ಮಳಿ ಬರ್ಲಿ ಅಂತ ಬೆಳ್ಕೊಳತ್ತೀರಿ. ಅಪ್ಪರ್ಲಿಂದ್ರ ನಮ್ಮ ಮಾಮ, ನಾವು ಹೊಸೂರು, ವಾಲಿಕರ್ರಿ, ಕಲ್ಲಪ್ಪ ಅವರು, ನಮ್ಮ ಕಾಕಾರು ಎಲ್ಲಾರು ಕೂಡಿ ನಾವು 5 ಎತ್ತು ಜಮಾಸಿರಿ. ಕರಿಗೆ ಮಾಡ್ಬೇಕಂತ ಎಲ್ಲಾ ಜಮಾಸ್ಕೊಂಡ್ ತಗೊಂಬಂದು ವರ್ಷ ಬಿಡದೆ ಮಾಡ್ತೀವ್ರಿ. ಮಂದಿ ಈಗ ಎತ್ ಕೊಡು ಅಂದ್ರೆ 2 ಲಕ್ಷ ಎತ್ ಅಂತಾರ್ರಿ. ಎತ್ ಕರೆ ಯಾರ್ಯಾಗ ಎತ್ ಕೊಡೋಲ್ರಿ. ಏನ್ ಮಾಡ್ಬೇಕ್ರಿ? ಅವ್ರ ಕಾಯ್ಕಾಲ್ ಬಿದ್ದು ಎತ್ ಹಿಡ್ಕೊಂಡ್ ಬರ್ಬೇಕ್ರಿ. ಕಾರುಣ್ಯ ಹಬ್ಬದ ಶುಭಾಶಯಗಳವ್ರಿ. ನಮಗ ಬಿಳಿ ಎತ್ತು ಆರಿಸಿ ಬಂದದ್ರಿ. ಈ ವರ್ಷ ಬಿಳಿ ಎತ್ತು ಬಂದದ್ರಿ. ಬಿಳಿಜೋಳ, ಹತ್ತಿ ಇವೆಲ್ಲಾ ಬೆಳಿತಾರ. ಕುಸಿಬಿ ಎಲ್ಲಾ ಬೆಳಿತಾರ. ಇಲ್ಲಿನೂ ಹಿಂಗೈತಿ. ಇದೇ ಸಂಪ್ರದಾಯ, ಮೊದಲಿನ ಸಂಪ್ರದಾಯದ ಪ್ರಕಾರ ಮಾಡ್ಕೊತ ಬಂದಿರಿ ನಾವು. ಹೌದಿಲ್ಲ? ಈಗೇನ್ ಹೌನ್ರಿ, ಅವಾಗ ಕೆಂದ ಎತ್ತು ಬಿಳಿ ಎತ್ತು ಸಿಗ್ತಾವ. ಅವಾಗ ಕೆಂದ ಎತ್ತು ಮುಂದ್ ಬಂದದಂದ್ರ ಮುಂಗಾರಿ ಬೆಳಿತಿತ್ರಿ. ಈಗ ಬಿಳಿ ಎತ್ತು ಬಂದಂದ್ರ ನಾವ್ ಬಿಳಿಜಾಳ ಬೆಳಿತಾನ ನಮ್ ಕಾಯಸ್ರಿ. ರೈತರ ಒಕ್ಕಲ್ತನ ಬಾಳ ಕಮ್ಮಿ ಆಗ್ಯದ್ರಿ. ಅದೇ ಉಳಿಸ್ಕೋಬೇಕ್ರಿ. ಉಳಿಸ್ಕೊಳ್ಳೋಲ್ ರೈತರು ಬರೇ ಟ್ರ್ಯಾಕ್ಟರ್ ಇದ್ರಲ್ಲೇನ ಗಳೆ ಹೊಡಿತಾರ. ಹೆಚ್ಚಾಗಿ ಬಸವಣ್ಣನ ಮೇಲೆ ಪ್ರೀತಿ ಕಮ್ಮಿ ಮಾಡ್ಯಾರ ರೈತರು. ಹೆಚ್ಚಾಗಿ ಅಂದ್ರ ರೈತರಿಗೆ ಉಳಿಸ್ಕೋಬೇಕಂತ ನಾವ್ ರಗಡ ಹೇಳ್ತೀವ್ರಿ. ಮಾರ್ಬ್ಯಾಡ್ರಿ, ಎತ್ತುಗಳು ಚಲೋತ್ನೆ ಸಾಕ್ರಿ, ಸಾಗಾಣಿಕೆ ಮಾಡ್ರಿ. ಕೆಲವೊಂದ್ ಕಡೆ ಬೇರೆ ಹೋದ ಕಡೆ ಎತ್ತುಗಳು ಎಷ್ಟ್ ಪೂಜೆ ಮಾಡಿ ಎಷ್ಟ್ ಇದು ಮಾಡ್ತಾರಲ್ಲಿ ಅಂತ ಬಾಳ ಹೇಳ್ತೀರಿ. ಹೇಳಿದ್ರು ತಮ್ಮ ಗಳೆ ಗಾಡಿ ಆದಗಳೇ ಮುಗಿಸೇ ಬಿಡ್ತಾರ, ಬಿತ್ತು ಆದಗಳೇ ಮಾರೇ ಬಿಡ್ತಾರ. ಮನಿತನಗಳು ಅಂತಂದ್ರ ರಾಯನಗೌಡ್ರು ಮನಿತನ ಫಸ್ಟ್ ಗೆ ಪೂರ್ವದಿಗೆ ಬಂದಿದ್ರಿ. ಅಲ್ಲಿದ ನಾಯ್ಕೋಡು ಮುತ್ತು ನಾಯ್ಕೋಡವ್ರ ಮನಿತನ್ರಿ. ಅಲ್ಲಿದ ನಮ್ಮ ವಾಲಿಕಾರ ಮನಿತನ್ಗವ್ರಿ. ಇವು ಅಷ್ಟು ಚಾಜದ ಎತ್ತುಗಳು, ಮಾಮ್ಲೇದಾರ್ ಎತ್ತುಗಳ್ರಿ.
ಇವೆಲ್ಲ ಪೂರ್ಮಿಗೆ ಹಿರಿಯರು ಬಂದಿದ್ದು ಎತ್ತುಗಳು ನೋಡ್ರಿ ಇವೆಲ್ಲ. ಉದಯ ಸಿಂಗ್ ರಾಯಚೂರು ಅವರು ಮುದ್ದೇಬಿಹಾಳ ಪಟ್ಟಣದ ಕಾರ ಹುಣ್ಣಿಮೆ ಸಂಪ್ರದಾಯದ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿದರು. ಒಂದು ಊರಿನ ಗೌಡರ ಮನೆಯವರು ಇಲ್ಲಿರುವಂತ ಸಾಂಪ್ರದಾಯಿಕ ಮನೆತನದವರು ಸೇರಿ, ರಾಯನಗೌಡರ ಮನೆತನದವರು ಸೇರಿ ಕಿಲ್ಲಾದಲ್ಲಿರುವಂತಹ ಅಗಸಿಯ ಒಳಗಡೆ ಕರಿಯನ್ನ ಹರಿತಾರೆ. ಕರಿ ಹರಿಬೇಕಾದ್ರೆ ಅಲಂಕೃತಗೊಂಡಿರುವಂತಹ ಎತ್ತುಗಳನ್ನ ತಂದು ಅದರಲ್ಲಿ ಯಾವ ಬಣ್ಣದ ಎತ್ತು ಮುಂದೆ ಬರುತ್ತದೆಯೋ ಆ ಬಣ್ಣದ ಧಾನ್ಯಗಳು ಅತಿ ಹೆಚ್ಚಾಗಿ ಬೆಳಿತಾವಂತ ಸಾಂಪ್ರದಾಯಿಕ ಸಂಕೇತ ಇರುತ್ತದೆ. ಮುಂಗಾರಿ ಬೆಳೆಯಲ್ಲಿ ಹೆಚ್ಚು ಕಡಿಮೆ ನಮ್ಮ ರೈತ ಸಂಪ್ರದಾಯದಂತೆ ಕಿರಾಣಿ ಮಾಲು ಅಂತ ಹೇಳ್ತೀವಿ ನಾವು. ದ್ವಿದಳ ಧಾನ್ಯಗಳು, ಆಹಾರ ಧಾನ್ಯಗಳು ಹೆಚ್ಚಾಗಿ ಬೆಳೆಯುವಂಥದ್ದು. ಈ ಧಾನ್ಯಗಳ ಬೆಳವಣಿಗೆಯಿಂದ ಆಹಾರ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತೇವೆ. ಬರುವಂತ ಹಿಂಗಾರಿಯಲ್ಲಿ ಏನಾಗ್ತದಂದ್ರೆ ಅದು ಆರ್ಥಿಕ ಸಂಪನ್ಮೂಲ. ಇದು ಆಹಾರಕ್ಕಾಗಿ ಆದ್ರೆ ಅದು ಆರ್ಥಿಕವಾಗಿ ಬೆಳವಣಿಗೆ ಕೊಡುವಂತ ಎರಡು ಸಂಪನ್ಮೂಲಗಳು ಇಲ್ಲಿ ಎತ್ತುಗಳನ್ನ ಓಡಿಸಿ ಈ ರೀತಿಯಾಗಿ ಕರಿ ಹರಿಯುವ ಸಂಪ್ರದಾಯ ನಮ್ಮಲ್ಲಿ ನಡೆದುಕೊಂಡು ಬಂದಿದೆ. ಸೂರ್ಯ ಚಂದ್ರರಿರುವವರೆಗೂ ಅಲ್ಲಿ ಮೇಲ್ಗಡೆ ಗಣಪತಿ, ಸೂರ್ಯ ಮತ್ತು ಚಂದ್ರ ಇದ್ದಾರೆ. ಅಂದ್ರೆ ಪ್ರತಿ ವರ್ಷದ ಕೃಷಿಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ಅಲ್ಲಿ ಗಣೇಶನನ್ನ ಪೂಜೆ ಮಾಡ್ತೇವೆ. ಆಮೇಲೆ ಕೃಷಿ ಜಗತ್ತು ಸೂರ್ಯ ಚಂದ್ರ ಇರುವವರೆಗೂ ಶಾಶ್ವತವಾಗಿರುವಂತಹ ಇದು ಜಗತ್ತು ಅಂತ ನಮ್ಮ ಹಿರಿಯರು ಅಲ್ಲಿ ಮೇಲ್ಭಾಗದಲ್ಲಿ ಆ ಸಂಕೇತವನ್ನ ಮಾಡಿದ್ದಾರೆ. ಅದಕ್ಕೆ ನಿನ್ನೆ ದಿವಸನಂತೆ ಅಂದ್ರೆ ಕಾರುಣ್ಯ ಮೊದಲೇ ದಿನ ಅದಕ್ಕೆ ಸುಣ್ಣ ಮತ್ತು ಸುರಮಂಜನ ಹಚ್ಚಿ ಅಲಂಕೃತ ಮಾಡಿ ಬಂದಿರುವ ಎತ್ತುಗಳಿಗೆ ಪೂಜೆ ಮಾಡಿ ಈ ರೀತಿ ಗ್ರಾಮದಲ್ಲಿರುವಂತಹ ಕಿಲ್ಲಾದಲ್ಲಿರುವಂತಹ ಹನುಮಾನ್ ದೇವನ ಅಲ್ಲ ಕೊಳ್ಳದ ಭೈರವನನ್ನ ಕೊನೆಯಲ್ಲಿ ಆರತಿ ಮಾಡಿ ಈ ರೀತಿ ಕಾರುಣ್ಯ ಹರಿಯುವಂತಹ ಸಂಪ್ರದಾಯ ನಡೆದುಕೊಂಡು ಬಂದಿದ್ದಾಗಿರುತ್ತದೆ. ಈ ಕಾರ ಹುಣ್ಣಿಮೆ ಸಂಭ್ರಮದಲ್ಲಿ ಊರಿನ ಗೌಡರಾದ ವಿಶ್ವನಾಥ ಗೌಡ ಬಸನಗೌಡ ಪಾಟೀಲ್, ಉಮೇಶ ಪಾಟೀಲ್, ಸಂತೋಷ ನಾಯ್ಕೋಡಿ, ಮುತ್ತು ನಾಯ್ಕೋಡಿ, ಸಂಗಮೇಶ ವಾಲಿಕಾರ, ಲಾಲಸಾಬ ನಾಯ್ಕೋಡಿ, ಲಾಳೆಸಾಬ ನಾಯ್ಕೋಡಿ, ರಸೂಲಸಾಬ ನಾಯ್ಕೋಡಿ, ಬಸಪ್ಪ ಮೇಲಿನಮನಿ, ಸಾಹೇಬಲಾಲ ದೇಸಾಯಿ, ಬಸವರಾಜ ತಟ್ಟಿ, ರಾಮನಗೌಡ ಬಿರಾದಾರ, ಸಂಗಣ್ಣ ಮೇಲಿನಮನಿ ಸೇರಿದಂತೆ ಪಟ್ಟಣದ ಗಣ್ಯರು, ಚಾಜಾಮನಿತನದ ಪ್ರಮುಖರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದರು. ರಾಯನಗೌಡ ಪಾಟೀಲ್ ಪರಿವಾರದಿಂದ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳು ಸಾಂಗವಾಗಿ ಜರುಗಿದವು. ಮುದ್ದೇಬಿಹಾಳ ಪಟ್ಟಣ ಮಾತ್ರವಲ್ಲದೆ ತಾಲೂಕಿನ ಮದರಿ, ಜಂಗಮುರಾಳ, ಕುಂಟೋಜಿ, ಕೂಳೂರು, ಬಿದರಕುಂಡಿ ಸೇರಿದಂತೆ ವಿವಿಧ ಗ್ರಾಮೀಣ ಭಾಗಗಳಲ್ಲೂ ಕಾರ ಹುಣ್ಣಿಮೆಯ ಕರಿ ಹರಿಯುವ ಸಂಭ್ರಮ ಸಡಗರದಿಂದ ಜರುಗಿತು. Hey!
ಜನಪದರ ಜೀವನಾಡಿ ಕಾರ ಹುಣ್ಣಿಮೆಯ ಹಿನ್ನೆಲೆ. ಕಾರ ಹುಣ್ಣಿಮೆ ಕರ್ಕೊಂಡು ಬಂತು, ಹೋಳಿ ಹುಣ್ಣಿಮೆ ಹೊಯ್ಕೊಂಡು ಹೋಯ್ತು ಎಂಬ ಜವಾರಿ ಗಾದೆಯಂತೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಈ ಹಬ್ಬ ಆಚರಿಸಲಾಗುತ್ತದೆ. ಹಬ್ಬದ ಮುನ್ನಾ ದಿನ ಹೊನ್ನ ಹುಗ್ಗಿಯಂದು ಜೋಳದ ಸಿಹಿ ಕಿಚಡಿಯನ್ನು ಭೂಮಿ ತಾಯಿಗೆ ನೈವೇದ್ಯ ಮಾಡಲಾಗುತ್ತದೆ. ಹಬ್ಬದ ದಿನದಂದು ಬೆಳಿಗ್ಗೆ ಎತ್ತುಗಳನ್ನು ನದಿ ಹಳ್ಳಗಳಲ್ಲಿ ತೊಳೆದು ಕೊಂಬುಗಳಿಗೆ ಬಣ್ಣ ಹಚ್ಚಿ ಜೂಲು ಗೆಜ್ಜೆಗಳಿಂದ ಸಿಂಗರಿಸಲಾಗುತ್ತದೆ. ಮುನ್ನೆಚ್ಚರಿಕೆಯಾಗಿ ಜಾನುವಾರುಗಳಿಗೆ ಜೋಳದ ಅಂಬಲಿ, ಗಾಣದೆಣ್ಣೆ, ಅರಿಶಿನ ಹಾಗೂ ಜವಾರಿ ಮೊಟ್ಟೆ ಸೇರಿಸಿದ ಸಾಂಪ್ರದಾಯಿಕ ಲಸಿಕೆ ಗೂಟಾವನ್ನು ಕುಡಿಸಲಾಗುತ್ತದೆ. ಸಂಜೆ ಅಗಸಿ ಕಲ್ಲಿಗೆ ಬೇವಿನ ಎಲೆ, ಕೊಬ್ಬರಿ ಬೆಲ್ಲದ ಕರಿಯನ್ನು ಕಟ್ಟಿ ಎತ್ತುಗಳನ್ನು ಓಡಿಸಿ ಕರಿಹರಿಸಲಾಗುತ್ತದೆ. ಕರಿಹರಿದ ನಂತರ ಸಿಗುವ ಬೇವಿನ ಸೊಪ್ಪನ್ನು ಮನೆಗೆ ತಂದು ಧಾನ್ಯದ ಚೀಲದಲ್ಲಿಟ್ಟರೆ ಸಮೃದ್ಧಿ ಉಂಟಾಗುತ್ತದೆ ಎಂಬುದು ರೈತರ ಅಚಲ ನಂಬಿಕೆಯಾಗಿದೆ.